ನೋಡಿ ಎಷ್ಟೊಂದು ಕ್ರಿಸ್ಪಿ ಮತ್ತು ಕ್ರಂಚಿಯಾಗಿದೆ ಈ ಸ್ನ್ಯಾಕ್ಸು. ಇದನ್ನು ಪ್ರಿಪೇರ್ ಮಾಡೋದು ಕೂಡ ಈಸಿಯಾಗಿದೆ ಮತ್ತು ಇದನ್ನು ನೀವು 1 ವೀಕ್ವರೆಗೂ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು. ಆಮೇಲೆ ಇದನ್ನು ನೀವು ಮಕ್ಕಳಿಗೆ ಬ್ರೇಕ್ ಟೈಮಲ್ಲಿ ತಿನ್ನೋಕ್ಕೆ ಅಂತ ಸ್ಕೂಲ್ಗೂ ಕೂಡ ಈ ಥರ ಸ್ನ್ಯಾಕ್ಸ್ನ ಮಾಡಿಕೊಡ್ಬೋದು. ಇದು 1 ವೀಕ್ವರೆಗೂ ಇಟ್ಟರು ಏನೂ ಹಾಳಾಗಲ್ಲ, ಚೆನ್ನಾಗೇ ಇರುತ್ತೆ. ಇದು ಮಾಡೋದು ತುಂಬ ಈಸಿಯಾಗಿದೆ. ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲೇ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ 1 ಕಪ್ ಚಿರೋಟಿ ರವೆನ ಹಾಕಿ ಪೌಡ್ರ್ ಮಾಡ್ಕೊತಾ ಇದ್ದೀನಿ. ಇದು ಪೌಡ್ರ್ ಆದಮೇಲೆ ಒಂದು ಬೌಲ್ಗೆ ಇದು ಪೌಡರ್ನ ಹಾಕ್ಬಿಟ್ಟು ಇದ್ರ ಜೊತೆಗೆ ನಾನಿಲ್ಲಿ ಸ್ವಲ್ಪ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅಜ್ವಾಯಿನನ್ನು ಹಾಕಿಬಿಟ್ಟು ಚೆನ್ನಾಗಿ ಒಂದು ಡೋನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ನೀರು ಹಾಕಿಬಿಟ್ಟು ನಾನು ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಳ್ಳಿ. ಡೋ ತುಂಬ ಹಾರ್ಡಾಗಿರೋದು ಬೇಡ, ತುಂಬ ಸಾಫ್ಟಾಗಿರೋದು ಬೇಡ, ಮೀಡಿಯಮ್ ಹಾರ್ಡಲ್ಲಿದ್ದರೆ ಓಕೆ ಆಗಿರುತ್ತೆ. ಮತ್ತು ಇದನ್ನು ಪ್ರಿಪೇರ್ ಮಾಡೋಕ್ಕೆ ನೀವು ಹಾಟ್ ವಾಟರ್ ಕೂಡ ಯೂಸ್ ಮಾಡ್ಕೋಬೋದು. ಯಾಕೆಂದರೆ ನಾವಿಲ್ಲಿ ರವೆ ಡೋನ ಪ್ರಿಪೇರ್ ಮಾಡ್ತಾ ಇದ್ದೀವಲ್ಲ, ಅದು ಡೋ ಚೆನ್ನಾಗಿ ಬರುತ್ತೋ ಇಲ್ವೋ ಅಂತ ನಿಮ್ಗೆ ಅನಿಸಿದರೆ ನೀವು ಹಾಟ್ ವಾಟರ್ ಆ್ಯಡ್ ಮಾಡಿಬಿಟ್ಟು ಡೋನ ಪ್ರಿಪೇರ್ ಮಾಡ್ಕೋಬೋದು. ಈಗ ಡೋ ಪ್ರಿಪೇರ್ ಆದಮೇಲೆ ಇದನ್ನು ನಾವು ಸೈಡಲ್ಲಿ ಎತ್ಬಿಟ್ಟು ಇದೇ ಬೌಲ್ಗೆ ನಾನಿಲ್ಲಿ ಕಡಲೆ ಹಿಟ್ಟನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದ್ರ ಜೊತೆಗೆ ನಾನಿಲ್ಲಿ ಮಸಾಲೆ ಐಟಮ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಖಾರದ ಪುಡಿ ಮತ್ತು ಟರ್ಮರಿಕ್ಕು, ಅಜ್ವಾಯಿನ್, ಸಾಲ್ಟು ಮತ್ತು ಸ್ವಲ್ಪ ಆಯಿಲ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಇಷ್ಟ ಅಂತ ಹೇಳಿದ್ರೆ ನೀವಿಲ್ಲಿ ಎಳ್ಳು ಮತ್ತು ಕಸೂರಿ ಮೇಥಿ ಕೂಡ ಆ್ಯಡ್ ಮಾಡ್ಕೋಬೋದು. ಆ್ಯಡ್ ಮಾಡಿಕೊಂಡು ಇದಕ್ಕೂ ಕೂಡ ಸ್ವಲ್ಪ ನೀರು ಹಾಕಿಬಿಟ್ಟು ಅದು ಮುಂಚೆ ಡೋನ ಯಾವ ಥರ ಪ್ರಿಪೇರ್ ಮಾಡ್ಕೊಂಡಿದ್ದೀರಲ್ಲ ಸೇಮ್ ಅದೇ ಥರ ಅದೇ ಹದದಲ್ಲಿ ಇದ್ರದ್ದು ಕೂಡ ಡೋನ ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ. ಈ ಥರ ಡೋ ರೆಡಿ ಆದಮೇಲೆ 2 ಡೋ ರೆಡಿ ಆಗಿದೆ. ಇವಾಗ ನಾನಿಲ್ಲಿ ಮೊದಲು ರವೆ ಡೋನ ತೊಗೊಂಡು ಒಂದು ಪೂರಿ ಥರ ಲಟ್ಟಿಸ್ಕೊತಾ ಇದ್ದೀನಿ. ಈ ಥರ ಲಟ್ಟಿಸ್ಕೊಂಡಾದಮೇಲೆ ನಾನೀಗ ಕಡಲೆ ಹಿಟ್ಟಿನ ಡೋನು ತೊಗೊಂಡು ಅದೇ ಥರ ಪೂರಿ ಶೇಪಲ್ಲಿ ಲಟ್ಟಿಸ್ಕೊತಾ ಇದ್ದೀನಿ. ಇದು 2 ಲಟ್ಟಿಸ್ಕೊಂಡಾದಮೇಲೆ ನಾನು ಇದನ್ನು ಒಂದರ ಮೇಲೊಂದು ಹಾಕಿಬಿಟ್ಟು ಚಪಾತಿ ಥರ ಲಟ್ಟಿಸ್ಕೊಂಡು ಈ ಥರ ನೋಡಿ ರೌಂಡಾಗಿ ಮಾಡಿಕೊಂಡು ಈ ಥರ ಕಟ್ ಮಾಡಿಬಿಟ್ಟು ನಾನಿಲ್ಲಿ ಇದಕ್ಕೆ ಪೂರಿ ಶೇಪ್ನ ಕೊಡ್ತಾ ಇದ್ದೀನಿ. ನಿಮಗೆ ಯಾವ ರೀತಿ ಶೇಪ್ ಬೇಕೋ ಆ ರೀತಿ ಶೇಪ್ನ ಕೊಟ್ಕೋಬೋದು. ಆಮೇಲೆ ನೀವು ಡೋ ಡಬಲ್ ಪ್ರಿಪೇರ್ ಮಾಡೋದು ಬೇಡ ಅಂತ ಹೇಳಿದ್ರೆ ಸಿಂಗಲ್ ಡೋನಲ್ಲೇ ಒಂದೇ ಡೋನಲ್ಲೇ ನೀವು ರವೆ, ಬೇಸನ್, ಮಸಾಲ ಎಲ್ಲ ಹಾಕ್ಬಿಟ್ಟು ಒಂದೇ ಡೋನು ಕೂಡ ಪ್ರಿಪೇರ್ ಮಾಡ್ಕೋಬೋದು. ನಾನು ಈ ಥರ ಶೇಪ್ ಕೊಡೋದಕ್ಕಾಗಿ ಇಲ್ಲಿ 2 ಡೋನಸ್ನ ಪ್ರಿಪೇರ್ ಮಾಡಿದ್ದೀನಿ. ಈಗ ಎಲ್ಲ ಥರನೂ ಇದೇ ಥರ ಸ್ವಲ್ಪ ಹಿಟ್ಟು ಹಾಕ್ಬಿಟ್ಟು ನೀಟಾಗಿ ಶೇಪ್ನ ಮಾಡಿಟ್ಕೊಂಡಿದ್ದೀನಿ. ಈಗ ಒಂದು ಕಡಾಯಲ್ಲಿ ಎಣ್ಣೆ ಹಾಕಿದ್ದೀನಿ. ಕಾದ ನಂತರ ಇದಕ್ಕೆ ನಾನು ಕಟ್ ಮಾಡ್ಕೊಂಡಿರೋಂಥ ಸ್ಲೈಸಸ್ನ ಹಾಕಿಬಿಟ್ಟು 2 ಕಡೆ ನೀಟಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ, ಕ್ರಂಚಿ ಆಗೋವರೆಗೂ ಕರ್ಕೋತಾ ಇದ್ದೀನಿ, ಫ್ರೈ ಮಾಡ್ಕೋತಾ ಇದ್ದೀನಿ. ನೋಡಿ ಈ ಥರ ಫ್ರೈ ಆಗಿಬಿಟ್ರೆ ಇದು ರೆಸಿಪಿ ರೆಡಿ ಆಗಿಬಿಡುತ್ತೆ ತಿನ್ನೋಕ್ಕೆ. ಮತ್ತು ಇದಕ್ಕೆ ನೀವು ಇನ್ನೊಂದು ಸ್ವಲ್ಪ ಮಸಾಲೆ ಐಟಮ್ಸ್ನ ಆ್ಯಡ್ ಮಾಡ್ಕೋಬೇಕು, ಅಂದರೆ ಚಟ್ಪಟ ಫ್ಲೇವರ್ ಬರಬೇಕು ಅಂತ ಅನಿಸಿದರೆ ಇದಕ್ಕೆ ನೀವಿಲ್ಲಿ ಮೇಲ್ಗಡೆಯಿಂದ ಚಾಟ್ ಮಸಾಲ ಅಥವಾ ಪೆರಿ ಪೆರಿ ಮಸಾಲಾಸ್ನ ಆ್ಯಡ್ ಮಾಡಿಕೊಂಡು ತಿನ್ಬೋದು. ನೋಡಿ ಈ ಥರ ಮಾಡಿದರೆ ರೆಡಿ ಆಗಿಬಿಡುತ್ತೆ. ಸೊ ಇದೇ ಥರ ರೆಸಿಪಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ರೆಸಿಪಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಮುಂದಿನ ವೀಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮ್ಮ ಚಾನಲ್ನ ನೋಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ತಾಯಿರಿ. ಥ್ಯಾಂಕ್ ಯು.